ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮುದ್ದು ಶಿಲ್ಪ ಸವಾರಿ ಲೈಫ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಏನಪ್ಪ ಫಸ್ಟ್ ವೀಡಿಯೋ ಮಾಡ್ತಾನೆ ದೇವ್ರ ಪೂಜೆ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇರ್ಬೋದು. ಹೌದು, ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ನಂಜನಗೂಡಿಗೆ ಹೋಗಬೇಕು ಅಂತ ಬೆಳಗಿನ ಜಾವ 3 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದೀವಿ. ಅಂದರೆ ನಿನ್ನೆ ಸಂಜೆನೇ ಎಲ್ಲ ದೇವ್ರ ಮನೆಯಲ್ಲಿ ರೆಡಿ ಮಾಡಿ ಕ್ಲೀನ್ ಮಾಡ್ಕೊಂಡಿದ್ದೆ. ಬೆಳಿಗ್ಗೆ ಎದ್ದ ತಕ್ಷಣ ಹೂವೆಲ್ಲ ಅಲಂಕಾರ ಮಾಡಿ ದೇವ್ರ ಫೋಟೋಗೆ ಹೂವೆಲ್ಲ ಹಾಕಿ ರೆಡಿ ಮಾಡಿಕೊಟ್ಟೆ. ಹಸ್ಬೆಂಡ್ ಎದ್ದ ತಕ್ಷಣ ಪೂಜೆ ಮಾಡ್ತಾ ಇದ್ದಾರೆ. ಏನಕ್ಕಪ್ಪ ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ನಾನು ನಾಳೆ ಯೂಟ್ಯೂಬ್ ಚಾನಲ್ಲು ಅನಿವಾರ್ಯ ಕಾರಣದಿಂದ ಬ್ಲ್ಯಾಕ್ ಆಗಿರೋದ್ರಿಂದ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ವೀಡಿಯೋಗಳು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನ್ನ ಹಳೆ ವೀಡಿಯೋಸ್ ಎಲ್ಲ ಡಿಲೀಟ್ ಆಗಿದೆ, ಅದರಿಂದ ಅಷ್ಟೇ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಬಂದು ನಿಮ್ಗೆ ಆಲ್ಮೋಸ್ಟ್ ಒಂದು ವಿಡಿಯೋದಲ್ಲೇ ಹೇಳಿದ್ದೆ, ನನಗೆ ಈ ಜಾಗದಲ್ಲಿ ಹುಲ್ಲೂರಿ ಎದ್ದಿತ್ತು, ನೆರೋಳಿ ಅಂತ ಹೇಳ್ತಾರೆ, ಅದು ಬಿದೋದ್ರೆ ನಂಜನಗೂಡಿಗೆ ಹುಣ್ಮೆ ಸೇವೆ ಮಾಡ್ತೀನಿ ಅಂತ ಅರ್ಸ್ಕೊಂಡಿದ್ದೆ. ಅದಕ್ಕೋಸ್ಕರ ಇವತ್ತು ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿ ರಂಗೋಲೆ ಹಾಕಿ ಈಚೆಲ್ಲ ತೊಳೆದು ಪೂಜೆನೂ ಕೂಡ ಆಯಿತು. ಪೂಜೆ ಎಲ್ಲ ಮಾಡಿಕೊಂಡು ನಾನು ಆಲ್ಮೋಸ್ಟ್ 4 ಗಂಟೆ ರಾತ್ರಿಗೆ ಬೆಳಗಿನ ಜಾವ 4 ಗಂಟೆಗೆ ಎದ್ದಿದ್ದೆ. ಈಗ ಟೈಮ್ ತೋರಿಸ್ತೀನಿ. ಆಲ್ಮೋಸ್ಟ್ ಸ್ನಾನ ಎಲ್ಲ ಆಗಿದೆ, ಪೂಜೆನೂ ಕೂಡ ಆಗಿದೆ. ಹಸ್ಬೆಂಡ್ ಕೂಡ ನಾನು ಕೂಡ ಎಲ್ಲ ರೆಡಿಯಾಗಿದ್ದೀವಿ. ಅಲ್ಲಿ ಕಾರ್ ತಗೊಂಡು ಹೋಗಿ ಅಕ್ಕ ಮತ್ತು ಭಾವ ಬರ್ತಾರೆ, ಅವ್ರನ್ನೂ ಕರ್ಕೊಂಡು ನಾವು ನಂಜನಗೂಡಿಗೆ ಹೋಗ್ತೀವಿ. ಅಲ್ಲಿ ದೇವ್ರ ದರ್ಶನ ಮಾಡೋಣ. ಈಗ ಟೈಮ್ ತೋರಿಸ್ತೀನಿ ನಿಮಗೆ ಎಷ್ಟು ಅಂತ. ನೋಡ್ಬೋದು, ಟೈಮು 5:15 ಆಗಿದೆ. ನಾನು ಎದ್ದಿದ್ದು 4 ಗಂಟೆಗೆ. ಎದ್ದು ವಾಕೆಲ್ಲ ತೊಳ್ದು ರಂಗೋಲೆ ಹಾಕಿ ಇಷ್ಟೊತ್ತಾಯಿತು ಪೂಜೆ ಎಲ್ಲ ಮಾಡೋದು. ಈಗ ಓಡ್ತಾ ಇದ್ದೀವಿ. ನಂಜನಗೂಡಿಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು 3 ಹುಣ್ಮೆ ಸೇವೆ ಮಾಡ್ತೀನಿ ಅಂತ ಅರ್ಸ್ಕೊಂಡಿದ್ದೆ, ಇಲ್ಲ 5 ಹುಣ್ಮೆ ಸೇವೆ ಮಾಡ್ತೀನಿ ಅಂತ ಅರ್ಸ್ಕೊಂಡಿದ್ದೆ. ಇವತ್ತು ಫಸ್ಟ್ ಡೇ ಹೋಗ್ತಾ ಇರೋದು. ಇವತ್ತು ಹೋಗಿ ಸೇವೆ ಮಾಡಿ ನೆಕ್ಸ್ಟ್ ಹುಣ್ಮೆ ಬಂದಾಗ ಹೋಗಬೇಕು. ಬನ್ನಿ ಸ್ಟಾರ್ಟ್ ಮಾಡ್ಕೊಂಡು ಈಗ ಹುಣ್ಮೆ ಸೇವೆ ಮಾಡಬೇಕು. ಫಸ್ಟ್ ಡೇ ಹೋಗ್ತಾ ಇರೋದು ಇವತ್ತು. ಇದಾದಮೇಲೆ ಇನ್ನು 4 ಅಥವಾ 3 ಯಾವುದಾದ್ರೂ ನನ್ನ ಕೈಲಾಗುತ್ತೆ. 3 ಹುಣ್ಮೆ ಸೇವೆ ಇಲ್ಲ 5 ಹುಣ್ಮೆ ಸೇವೆ ಮಾಡ್ತೀನಿ. ಈಗ ಹೋಗ್ತಾಯಿದ್ವಿ, ಬನ್ನಿ ಫಸ್ಟ್ ಹೋಗೋಣ. ಮನೆಯಲ್ಲಿ ಕೂಟು ಸ್ಟಾರ್ಟ್ ಮಾಡಿಕೊಂಡು ನಾವು ಕಾರ್ ಪಾರ್ಕಿಂಗ್ ಹತ್ರ ಬಂದು, ಕಾರ್ ಪಾರ್ಕಿಂಗ್ ನಮ್ಮ ಮನೆ ಹತ್ರ ಜಾಗ ಇಲ್ಲ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಅವರ ಮಾವನ ಅವರ ಕಡೆ ಸಂಬಂಧಿಕರು ಮಾವ ಆಗಬೇಕು, ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು. ನನಗಂತೂ ಬೆಳಗಿನ ಜಾವ ಎದ್ದಿದ್ರು ಒಂದು ಸ್ವಲ್ಪ ಭಯ ಆಗ್ತಾಯಿತ್ತು, ಯಾಕೆ ಸಿಕ್ಕಾಪಟ್ಟೆ ಕತ್ಲೆ ಅಂತ ಅನ್ನಿಸ್ತಾಯಿತ್ತು. ಇನ್ನು ನಾಯಿ ಪಾಯಿ ಇದ್ದರೆ ಬೊಗಳುತ್ತೇನೋ ಭಯ ಇತ್ತು. ಅಂತೂ ಇಂತೂ ನಮ್ಮ ಬಾವನ್ನ ಅಕ್ಕನ ಕರ್ಕೊಂಡು ನಾವು ಫೈನಲಿ ಹೊರಟು. ನನಗೊಂಥರ ಖುಷಿ, ದೇವಸ್ಥಾನಕ್ಕೆ ಒತ್ತಂತೆ ಹೋಗಬೇಕು ಅಥವಾ ಎಲ್ಲಿಗಾದರೂ ಕೂಡ ಹೋಗಬೇಕು ಅಂತಂದರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅದರಲ್ಲೂ ದೇವಸ್ಥಾನಕ್ಕೆ ಅಂದರೆ ಅದು ಏನೋ ಗೊತ್ತಿಲ್ಲ, ತುಂಬಾ ಎನರ್ಜಿಯಿಂದನೇ ಹೋಗ್ತೀನಿ. ಅದಾದಮೇಲೆ ಟ್ರೋಲ್ ಕಟ್ಟಿ ನಾವು ಮುಂದೆ ಪಾಸ್ ಆದೋ. ಬೆಳಕು ಇರಲಿಲ್ಲ ಅಂತ ಹೇಳಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಮ್ಮ ಅಕ್ಕ ಬಾವನ ಕುಣಿಸ್ಕೊಂಡಿದ್ದ, ಕತ್ಲೆ ಕಾಣಿಸ್ತಾ ಇತ್ತು ಅಂತ ಹೇಳಿ. ನಮ್ಮ ಭಾವ ಕಾಣಿಸ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಈ ಕಡೆ ಸೈಡು ನಮ್ಮ ಅಕ್ಕ ಕೂತಿದ್ರು. ಅಂತೂ ಇಂತೂ ಫೈನಲಿ ನಾವು ನಂಜನಗೂಡು ರೀಚ್ ಆದೋ. ಅಂದರೆ ಪ್ರತಿ ಸುಮಾರು ಸತಿ ಹುಣ್ಮೆ ಸೇವೆ ಮಾಡಿದ್ದೀನಿ. ನಾನು ಕೆನ್ನೆ ಹತ್ರ ಸಿಕ್ಕಾಪಟ್ಟೆ ಒಂದು ಹುಲ್ಲೂರಿ ಟೈಪ್ ಆಗಿತ್ತು. ನಾನು ಮಡವೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಹುಲ್ಲೂರಿ ಅಂತ ಹೇಳಿದ್ರು. ಸಿಕ್ಕಾಪಟ್ಟೆ ದಪ್ಪ ಆದಮೇಲೆ ಗೊತ್ತಾಯಿತು. ಅದಾದಮೇಲೆ ಕೂದಲು ಕಟ್ಟಿದ್ಮೇಲೆ ಹುಲ್ಲೂರಿ ಬಿದ್ದೋಯ್ತು. ಬಿದ್ದೋದ್ಮೇಲೆ ಹೆಂಗಿರೋ ಅರ್ಸ್ಕೊಂಡಿದ್ದೆ ನಂಜನಗೂಡು ಸೇವೆ ಮಾಡ್ತೀನಿ ಅಂತ ಹೇಳಿ. ಅದಕ್ಕೆ ನಂಜನಗೂಡು ಸೇವೆ ಮಾಡಿಬಿಡೋಣ ಅಂತ ಹೊರಟು. ಬಟ್ ಅದು ಮತ್ತೆ ಅದೇ ಜಾಗದಲ್ಲಿ ಮತ್ತೆ ಹುಲ್ಲೂರಿ ಎದ್ದಿದೆ. ಅದಕ್ಕೋಸ್ಕರ ಹುಲ್ಲೂರಿ ಬಸಪ್ಪಂಗೆ ಅರ್ಸ್ಕೊಂಡಿದ್ದೆ. ಉಳ್ಳಿ ಮುಟ್ಟೆ ಕೊಡ್ತೀನಿ ಅಂತ ಅರ್ಸ್ಕೊಂಡಿದ್ದೆ. ಅದಕ್ಕೂ ಕೂಡ ಹೋಗಬೇಕು. ಅಂತೂ ಇಂತೂ ನಂಜನಗೂಡು ಹತ್ರ ಬಂದು ಕಾರ್ ಪಾರ್ಕಿಂಗ್ ಮಾಡಿ ನಾವೀಗ ಹೋಗ್ತಾ ಇದ್ದೀವಿ. ಒಂಥರ ಖುಷಿ, ನನಗೆ ಎಲ್ಲಿಂದ ಎನರ್ಜಿ ಬರುತ್ತೋ ಏನೋ ಗೊತ್ತಿಲ್ಲ. ದೇವಸ್ಥಾನ ಆಗಿರ್ಬೋದು ಅಥವಾ ಬೇರೆ ಎಲ್ಲರೂ ಹೋಗಿರ್ಬೋದು, ಎದ್ದ ತಕ್ಷಣ ನನಗೆ ಒಂಥರ ಖುಷಿ ಸಂತೋಷ ಸಿಗುತ್ತೆ ದೇವಸ್ಥಾನಕ್ಕೆ ಹೋಗೋದ್ರಿಂದ. ನಮ್ಮ ಭಾವ ಮಲ್ಲಿಗೆ ಹೂವು ಅಕ್ಕಂಗೂ ಮತ್ತು ನನಗೂ ತಗೊಟ್ರು. ಮಲ್ಲಿಗೆ ಹೂವು ಅಂದರೆ ಮೊದಲೇ ಹೇಳ್ಬೇಕಾ ಫೇವ್ರೆಟ್ಟು. ಸಿಕ್ಕಾಬಟ್ಟೆ ರಶ್ ಇತ್ತು, ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ನನ್ನ ದೇವಸ್ಥಾನ ಹತ್ರ ಬಂದು ಎತ್ತ ತಿರುಗಿದ್ರು ಕೂಡ ಒಸಿ ಜನ ಇರಲಿಲ್ಲ, ಸಿಕ್ಕಾಪಟ್ಟೆ ಜನ ಇದ್ದರು. ಯಾಕೆ ಅಂತ ಹೇಳಿದ್ರೆ ಈಗ ತೇರಾಗಿತ್ತು, ದೊಡ್ಡ ತೇರಾಗಿತ್ತು ಅಂತ ಹೇಳಿ. ಜಾತ್ರೆನೇ ಆಗಿತ್ತು ನಂಜನಗೂಡಲ್ಲಿ. ಸಿಕ್ಕಾಪಟ್ಟೆ ನಂಜನಗೂಡು ರಥ ಅಂತ ಹೇಳ್ತಾರಲ್ಲ, ಅದಾಗಿತ್ತು ಅಂತ ಹೇಳಿ ಸಿಕ್ಕಾಪಟ್ಟೆ ರಶ್ ಇದ್ದರು. ನನ್ನ ಫ್ರೆಂಡ್ ಫೋನ್ ಮಾಡಿದೆ, ಅನಿವಾರ್ಯ ಕಾರಣದಿಂದ ಒಂದು ಡ್ಯೂಟಿಯಲ್ಲಿ ಇರಲಿಲ್ಲ ಅಂತ ಹೇಳಿ. ಸರಿ ಲೈನ್ಗೆ ನಿಂತ್ಕೊಳ್ಳೋಣ ಅಂತ ಹೇಳಿ ಕ್ಯೂ ನಿಂತ್ಕೊಂಡು, ನೋಡ್ತಾ ಇರ್ಬೋದು ಇಷ್ಟು ಜನ ಕ್ಯೂ ಇದ್ದರು. ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು 9 ಗಂಟೆ 10 ಗಂಟೆ ಒಳಗೆ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡೆ. ಅದೇ ಥರ ಒಳಗಡೆ ಬಂದು ನೋಡ್ತಾ ಇರ್ಬೋದು. ಈ ಹೋಗ್ತಾನೆ ನಮ್ಮಿಂದಗಡೆ ಆದಷ್ಟು ಜನ ರಶ್ಶೇ ಆಗೋದ್ರು. ಅಂತೂ ಇಂತೂ ಫೈನಲಿ ದರ್ಶನ ಮಾಡಿಕೊಂಡು ನಾವು ಈಚೆಗಡೆ ಬಂದು
ಒಂದು ನನ್ನ ಪ್ರಕಾರ 9:20 ಆಗಿತ್ತು ಅಂತ ಅನಿಸುತ್ತೆ. ದರ್ಶನ ಎಲ್ಲ ಮಾಡಿಕೊಂಡು ನಾವು ಈಚೆಗಡೆ ಬಂದಾಗ ಒಂದು 10 ನಿಮಿಷ ಅಲ್ಲೇ ಕೂತ್ಕೊಂಡು ಒಂಥರ ಬೆಳಗಿನ ಜಾವನೇ ಎದ್ದಿದ್ವಲ್ಲ, ಕಣ್ಣು ಬೇರೆ ಎಳಿತಾ ಇದ್ದು. ಅಲ್ಲಿ ಇರುವಂತಹ ಗಣಪತಿ ದೇವಸ್ಥಾನ, ಬಸವಪ್ಪನ ದೇವಸ್ಥಾನ ಎಲ್ಲ ಸುತ್ತ ಹಾಕ್ಕೊಂಡು ನೋಡ್ತಾ ಇರ್ಬೋದು. ಬಸವಪ್ಪನ ಒಳಗಡೆ ಇದ್ದೆ, ಅಲ್ಲೂ ಕೂಡ ಹೋಗಿ ದರ್ಶನ ಮಾಡಿಕೊಂಡು ಕೈ ಮುಕ್ಕೊಂಡು ಕುತ್ಕೊಂಡು ಒಂಥರ ಬೇಗನೆ ದರ್ಶನ ಆಯಿತು. ನನಗಂತೂ ಖುಷಿ ಆಯಿತು. ಇದಾದಮೇಲೆ ಅಲ್ಲಿ ಉಲೂರಿ ಬಸಪ್ಪಂಗೆ ಹೋಗಿ ಪರಶುರಾಮಂಗೆ ಹೋಗಬೇಕು. ಇಲ್ಲಂತೂ ಚೆನ್ನಾಗಿ ದರ್ಶನ ಆಯಿತು. ಸದ್ಯಕ್ಕೆ ರಶ್ ಇದ್ದರೂ ಕೂಡ ಬೇಗನೆ ದರ್ಶನ ಆಯಿತು ಅಂತ ಖುಷಿ ಆಯಿತು. ಅಂದರೆ ನಂಜನಗೂಡೆ ಅಂತ ಅಲ್ಲ, ಯಾವುದೇ ಒಂದು ಈಶ್ವರನ ದೇವಸ್ಥಾನ ಆದರೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಆ ಥರ ನಂಜನಗೂಡು ದೇವಸ್ಥಾನ ಅಂತಂದರೆ ಹುಣ್ಮೆ ದಿನ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಹರಕೆ ತೀರ್ಸೋರು ಆಗಿರ್ಬೋದು, ಹುಣ್ಮೆ ಸೇವೆ ಮಾಡೋರು ಆಗಿರ್ಬೋದು, ಅಮಾವಾಸ್ಯೆ ಸೇವೆ ಮಾಡೋರು ಆಗಿರ್ಬೋದು. ಮಲೆಮಹದೇಶ್ವರನಿಗೆ ಅಮಾವಾಸ್ಯೆ ಸೇವೆ ಜಾಸ್ತಿ ಮಾಡ್ತಾರೆ, ನಂಜನಗೂಡಿಗೆ ಹುಣ್ಮೆ ಸೇವೆ ಜಾಸ್ತಿ ಮಾಡ್ತಾರೆ. ಅದೆಲ್ಲ ಆದಮೇಲೆ ದರ್ಶನ ಎಲ್ಲ ಮಾಡಿಕೊಂಡು ಈಚೆಗಡೆ ಬಂದು ಅಲ್ಲಿ ಆಂಜನೇಯನ ದೇವಸ್ಥಾನ ಇದೆ ಎದುರುಗಡೆ. ಅಲ್ಲಿ ಕೂಡ ಕೈ ಮುಕ್ಕೊಂಡು ನೋಡ್ತಾ ಇರ್ಬೋದು. ಬಸಪ್ಪನ ಕೈ ಮುಕ್ಕೊಂಡು ಈಚೆ ಒಂದು ಕರ್ಪೂರ ಹಾಸಿ ಅಲ್ಲೇ ಒಂದು 5 ನಿಮಿಷ ಕುತ್ಕೊಂಡು ಅದಾದಮೇಲೆ ಹೊರಡೋಕ್ಕಿಂತ ಮುಂಚೆ ನಮ್ಮ ಹಸ್ಬೆಂಡು ಒಂಥರ ಖುಷಿ ಪಡ್ತಾ ಇದ್ರು, ಇಷ್ಟು ಬೇಗ ದರ್ಶನ ಆಯಿತು ಅಂತ ಹೇಳ್ಬಿಟ್ಟು. ನನಗಂತೂ ನಿಜವಾಗ್ಲೂ ತುಂಬ ಬೇಗನೆ ದರ್ಶನ ಆಯಿತು. ಹತ್ತಿರದಿಂದನೇ ದರ್ಶನ ಆಯಿತು. ಚೆನ್ನಾಗಿ ಕಾಣಿಸ್ತು ದೇವಸ್ಥಾನ ಕೂಡ. ಸರಿ ಅಂದ್ಬಿಟ್ಟು ನಾವು ಕೂಡ ಎಲ್ಲ ಇದು ಪರಶುರಾಮಕ್ಕೆ ಹೊರಟು. ಬಡ್ರಿ ನಾಕ ನಿದ್ದು ಬರಲ್ಲ ಅಂತ ತಲೆ ಮೇಲೆ ಸುಮ್ಕೋ. ಅಣ್ಣ ತಂದಿರಿ ಇಬ್ಬರಿಗೂ ಸರಿಯಾಗಿ ಬಡಿರಿ. ಹಂಗಲ್ಲ ಜೋರಾಗಿ ಬಡಿಬೇಕು ಇನ್ನೋಸಿ ಅವ್ರು ಇಬ್ಬರಿಗೂ. ಅದಾದಮೇಲೆ ನಾವು ಈಗ ಹೊರಟಿದ್ದು ಉಲ್ಲೂರಿ ಬಸಪ್ಪನ ಮುಗಿಸ್ಕೊಂಡು ದರ್ಶನ ಮಾಡಿಕೊಂಡು ಕೆಳಗಡೆ ಪರಶುರಾಮ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಬೇಕು. ಅಂದರೆ ನಂಜನಗೂಡು ಬಂದವರೆಲ್ಲ ಅಲ್ಲಿ ನಂಜನಗೂಡು ದೇವಸ್ಥಾನ ದರ್ಶನ ಮಾಡಿಕೊಂಡು ಉಲ್ಲೂರಿ ಬಸಪ್ಪ ಮತ್ತು ಪರಶುರಾಮ ಎರಡೂ ದರ್ಶನ ಮಾಡ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಉಲ್ಲೂರಿ ಬಸಪ್ಪನ ನಾವು ಏನು ಹರಕೆ ಕಟ್ಕೊಂಡಿರ್ತೀವಿ ಆ ಉಲ್ಲೂರಿ ಬಸಪ್ಪಗೆ ಅಂತ ಅದು ಇಲ್ಲಿಗೆ ಬರಬೇಕು. ಇಲ್ಲಿ ಉಳ್ಳಿ ಮೂಟೆ ಕೊಡ್ತಾರೆ. ಮೂಟೆ ಅಂತ ಹೇಳಿದ್ರೆ ಒಂದು 20 ರೂಪಾಯಿನೋ 50 ರೂಪಾಯಿನೋ ಏನೋ ತಗೊಳ್ತಾರೆ ಒಂದು ಮೂಟೆಗೆ. ಚಿಕ್ಕ ದಿಂಬು ಟೈಪಲ್ಲಿ ಒಂದೇ ಪುಟಾಣಿ ಟೈಪಲ್ಲಿ ಹೊಲ್ದಿರ್ತಾರೆ. ಅದನ್ನು ನಾವು ಏನು ಮಾಡಬೇಕು, ಹರಕೆ ಕಟ್ಕೊಂಡು ತಗೊಂಡೋಗಿ ಬಸಪ್ಪನ ಮೇಲೆ ಮಡಗ್ತಾರೆ. ಕಾಣಿಸ್ತಾ ಇದು ಅಂತ ಅಂದ್ಕೊಳ್ತೀನಿ ನಿಮಗೆ. ಇವ್ರು ನೋಡ್ತಾ ಇರ್ಬೋದು, ಇವ್ರು ನೋಡಿದ್ರೆ ಗೊತ್ತಾಗುತ್ತೆ. ಈ ರೀತಿ ಉಲ್ಲೂರಿ ಆರಿಸ್ಕೊಂಡಿರೋಲ್ಲ ಈ ರೀತಿ ಕೈ ಮೇಲೆ ಮಡಗಿ ಪೂಜೆ ಮಾಡಿ ಬಸಪ್ಪನ ನಾವು ಏನು ಪ್ರದರ್ಶನೆ ಮಾಡಿಕೊಂಡು ತಗೊಂಡೋಗಿ ನಾವು ಉಲ್ಲೂರಿ ಬಸಪ್ಪನ ಮೇಲೆ ಕೊಟ್ಟರೆ ಅವ್ರು ಮಡಗ್ತಾರೆ. ಅಲ್ಲಿಗೆ ನಮ್ಮ ಹರಕೆ ತೀರ್ದಂಗೆ. ಅದಾದಮೇಲೆ ಈಗ ನಾವು ಹೊರಟಿದ್ದು ಪರಶುರಾಮಂಗೆ. ಇಲ್ಲಿ ಉಪ್ಪು ಮತ್ತು ಬೆಲ್ಲ ಕೊಡ್ತಾರೆ. ಉಪ್ಪು ಮತ್ತು ಬೆಲ್ಲ ತಗೊಂಡು ನಾವೇನಿದೆ ಅದನ್ನು ನಾವು ಮುಖದಿಂದ ಇಳಿ ತೆಗೆದ್ರೆ ಒಳ್ಳೆಯದಾಗುತ್ತೆ ಅಂತೇಳಿ, ದೃಷ್ಟಿ ದೋಷ ಹೋಗುತ್ತೆ. ದೃಷ್ಟಿ ಎಲ್ಲ ಉಪ್ಪು ಮತ್ತು ನೀರು ಬೆಲ್ಲದಲ್ಲಿ ಹಾಕಿದ ತಕ್ಷಣ ಉಪ್ಪು ಕರ್ಗೋಗುತ್ತೆ ನೀರಲ್ಲಿ ಹಾಕಿದ ತಕ್ಷಣ ಅಂತ. ನಮ್ಮ ಕಷ್ಟಗಳು ಏನೇ ಇದ್ರೆ ಕರ್ಗೋಗುತ್ತೆ ಅಂತ ಹೇಳಿ ತಗೊಂಡು ಪೂಜೆ ಮಾಡಿಸಿ ಅಂತ ಹೇಳ್ತಾರೆ. ಇಲ್ಲೂ ಕೂಡ ಸಿಕ್ಕಾಪಟ್ಟೆ ರಶ್ ಇದ್ದರು. ನಮಗೂ ಒಂದು ಇರಲಿ ಅಂತ ಹೇಳಿ ನಾನು ಮತ್ತು ಹಸ್ಬೆಂಡು ಅಕ್ಕ ಭಾವ ಎಲ್ಲ ಒಂದೊಂದು ಉಪ್ಪು ತಗೊಂಡು ನಾವು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನೋಡ್ತಾ ಇರ್ಬೋದು. ಒಳಗಡೆ ಇಲ್ಲೂ ಬಂದ ತಕ್ಷಣ ರಶ್ ಇತ್ತು. ಶ್ರೀ ಪರಶುರಾಮ ಸನ್ನಿಧಿ ಅಂತ. ನಂಜನಗೂಡು ದರ್ಶನಕ್ಕೆ ಬಂದವರು ಈ ಪರಶುರಾಮ ದರ್ಶನ ಮಾಡ್ಕೊಂಡು ಹೋದ್ರೇ ಒಳ್ಳೆಯದಾಗೋದು. ಅದಾದಮೇಲೆ ಉಪ್ಪು ತಗೊಂಡು 3 ಪ್ರದಕ್ಷಿಣೆ ಹಾಕಿ ಈ ರೀತಿ ಮೊಕ್ಕದಿಂದ ಇಳಿ ತೆಗಿಬೇಕು. ನೋಡ್ತಾ ಇರ್ಬೋದು ನೀವು ನಮ್ಮ ಹಸ್ಬೆಂಡ್ ಯಾವ ರೀತಿ ತೆಗಿತಾ ಇದ್ದಾರೆ ಅಂತ. ಈ ರೀತಿ ತೆಗ್ದು ಹಿಂದಗಡೆ ತಿರುಗ್ದಂತೆ ನಾವು ಬೆನ್ನಿಂದ ಎಸಿಬೇಕು. ಆವಾಗ ನೀರಲ್ಲಿ ಉಪ್ಪು ಮತ್ತು ಬೆಲ್ಲ ಎಷ್ಟು ಬೇಗ ಕರ್ಗೋಗುತ್ತೋ ಅಷ್ಟು ನಮ್ಮ ಕಷ್ಟಗಳೆಲ್ಲ ಬೇಗ ಕರ್ಗೋಗುತ್ತೆ ಅಂತ ಹೇಳ್ತಾರೆ. ತುಂಬ ಪವರ್ಫುಲ್ ದೇವರು ಅಂತಲೇ ಹೇಳ್ತಾರೆ. ದೃಷ್ಟಿ ದೋಷ ಅಂತ ತೆಗೆಯೋದಿದ್ದು, ದೃಷ್ಟಿ ಎಲ್ಲ ನಮ್ಮ ಮೇಲೆ ಏನು ಕೆಟ್ಟ ದೃಷ್ಟಿಗಳೆಲ್ಲ ಬೀರುತ್ತೆ ಅದೆಲ್ಲ ಹೋಗಲಿ ಅಂತ ಹೇಳಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಷ್ಟು ಬೇಗ ದರ್ಶನ ಆಯಿತು. ಇಲ್ಲೂ ಕೂಡ ರಶ್ ಇದ್ದರೂ ಕೂಡ ಅಷ್ಟೇ ಬೇಗ ದರ್ಶನ ಆಯಿತು. ನೋಡ್ತಾ ಇರ್ಬೋದು ಈಗ ನಿಮ್ಗೆ ಕಾಣಿಸುತ್ತೆ ಅಲ್ಲಿ ಎಷ್ಟು ಉಪ್ಪುಗಳು ಎಸ್ತಿದ್ದಾರೆ. ಅಂದರೆ ಬೆಲ್ಲ ಒಂದು ಸ್ವಲ್ಪ ಲೇಟಾಗಿ ಕರಗೋದು, ಉಪ್ಪು ಬೇಗನೆ ಕರಗೋಗುತ್ತೆ. ಸರಿ ಅಂತ ಹೇಳಿ ನಾವು ಪೂಜೆ ಎಲ್ಲ ಮಾಡಿಕೊಂಡು ಅದೆಲ್ಲ ಬೆಲ್ಲ ಎಲ್ಲ ಹಾಕಾದ್ಮೇಲೆ ನಾವು ಹೊರಟು. ಅದಾದಮೇಲೆ ಊಟಕ್ಕೆ ಅಂತ ಹೇಳಿ ಒಂದು ಮದ್ದೂರು ವಡೆ ಏನೋ ತೊಗೊಂಡ್ರು, ಚಕ್ಲಿ ಮತ್ತು ಮದ್ದೂರು ವಡೆ ತೊಗೊಂಡ್ರು. ಅಂದರೆ ನೆಲದೊಪ್ಪತ್ತು ಬಿಡ್ತೀನಂತ ಅರ್ಸ್ಕೊಂಡಿದ್ರಂತೆ ನಮ್ಮ ಭಾವನು ಮತ್ತು ನಮ್ಮ ಅಕ್ಕನು. ಅವರು ನಾನು ಒಪ್ಪತ್ತು ಇರ್ತೀನಂತ ಅರ್ಸ್ಕೊಂಡಿದ್ದೆ, ಬಟ್ ನೆಲದೊಪ್ಪತ್ತೇನು ಅರ್ಸ್ಕೊಂಡಿರಲಿಲ್ಲ. ಆದರೂ
ದೇವಸ್ಥಾನಕ್ಕೆ ಬಂದಮೇಲೆ ಒಪ್ಪತ್ತು ಅಂತ ಹೇಳಿದ್ಮೇಲೆ ನೆಲದ ಮೇಲೆ ಬಿಟ್ಟರು ಒಂದೇ ಅಥವಾ ಬಾಳೆ ಎಲೆ ಮೇಲೆ ಬಿಟ್ಟರು ಒಂದೇ ಸರಿ ಅಂತ ಹೇಳಿ ಚಕ್ಲಿ ಮತ್ತು ನಿಪ್ಪಟ್ಟೆಲ್ಲ ತಗೊಂಡು ಸೈಡ್ಗೆ ನಮ್ಮ ಹಸ್ಬೆಂಡ್ ಏನು ಒಪ್ಪತ್ತಿರಲಿಲ್ಲ. ನಾನು ಮತ್ತು ಭಾವ ಅಕ್ಕ ಒಪ್ಪತ್ತಿದ್ದದ್ದು. ಅದು ಇಲ್ಲಿಗೆ ಬಂದು ಪೂಜೆ ಎಲ್ಲ ಆದಮೇಲೆ ಮನೆಯಿಂದನೇ ನಮ್ಮ ಅಕ್ಕ ಬಾತ್ ಮಾಡ್ಕೊಂಡು ಬಂದಿದ್ದರು. ಸರಿ ಅಂತ ಹೇಳಿ ಈಗ ನೆಲದ ಒಪ್ಪತ್ತು ಬಿಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ನೆಲ ಎಲ್ಲ ನೀಟಾಗೆಲ್ಲ ತೊಳೆದು ನಾನು ಮತ್ತು ಅಕ್ಕ ಭಾವ 3 ಜನ ಒಪ್ಪತ್ತಿದ್ದು ಹಾಕ್ಕೊಂಡು ಈಗ ಒಪ್ಪತ್ತು ಬಿಡಬೇಕು. ಅವರು ಪ್ರತಿ ವರ್ಷ ಅಂದರೆ ಪ್ರತಿ ಹುಣ್ಣಿಮೆ ಸೇವೆ ಬಂದು ಹರಕೆ ತೀರಿಸಿದ್ದಾರೆ. ಇದು 5ನೇ ಹುಣ್ಣಿಮೆ ಸೇವೆ ಏನು 3 ಹುಣ್ಣಿಮೆ ಸೇವೆ ಅಥವಾ 5 ಹುಣ್ಣಿಮೆ ಸೇವೆ ಮಾಡಬೇಕು ಅಂತ ಹೇಳ್ತಾರೆ. ತಿಳಿದವರು 3 ಅಥವಾ 4 ಮಾಡಬೇಕು, ಇಲ್ಲ 6 ಮಾಡಬೇಕಂತೆ. 3 ಮಾಡಬಾರ್ದಂತೆ, 5 ಮಾಡಬಾರ್ದಂತೆ, ಒಂದು ಎಕ್ಸ್ಟ್ರಾ ಮಾಡಬೇಕಂತೆ. ಇವರು 5 ಹುಣ್ಣಿಮೆ ಸೇವೆ ಆಯಿತು, ಇನ್ನೊಂದು ಎಕ್ಸ್ಟ್ರಾ ಮಾಡಬೇಕು ಅಂತ ಹೇಳಿದ್ರು. ನಾವು ಇದು ಫಸ್ಟ್ನೇ ಸತಿ ಅಲ್ವಾ ಬಂದು ಮಾಡ್ತಾ ಇರೋದು ಹುಣ್ಣಿಮೆ ಸೇವೆ. ನಮ್ದು ಇನ್ನೂ 2 ಅಥವಾ 3 ಮಾಡಿದ್ರೆ 4 ಮಾಡಬೇಕು, ಇಲ್ಲ 5 ಮಾಡಿದ್ರೆ 6 ಮಾಡಬೇಕು. ಸರಿ ಅಂತ ಹೇಳಿ ನಾವು ಈಗ ಒಪ್ಪತ್ತು ಬಿಡೋಕ್ಕೆ ಎಲ್ಲನೂ ಹಾಕ್ಕೊಳ್ತಾ ಇದ್ವಿ. ಅವರು ಮನೆಯಿಂದನೇ ಬಿಸಿ ಬಿಸಿ ಬಾತ್ ಮಾಡ್ಕೊಂಡ್ಬಂದಿದ್ರು. ಎಷ್ಟು ಅಂದರೆ ಮಾಡಿದ ತಕ್ಷಣ ಅವರು ಬಿಸಿ ಅದೇ ತುಂಬಿಟ್ಟಿದ್ರಲ್ಲ, ಇನ್ನೂ ಬಿಸಿ ಬಿಸಿಯಾಗೇ ಇತ್ತು. ಸರಿ ಅಂತ ಹೇಳಿ ಒಂದೇ ಕಡೆ ಹಾಕ್ಕೊಂಬಿಡೋಣ ಅಂತ ಹೇಳಿ ಎಲ್ಲನೂ ಬಾತು ಮತ್ತು ಒಂದು ಸ್ವಲ್ಪ ಅವರು ಬಜ್ಜಿ ತೊಗೊಂಡಿದ್ರು ನಮ್ಮ ಹಸ್ಬೆಂಡು. ಎಲ್ಲನೂ ಹಾಕ್ಕೊಂಡು ಒಪ್ಪತ್ತು ಬಿಟ್ಬಿಡೋಣ ಫಸ್ಟು. ಅದಾದಮೇಲೆ ಮನೆಗೆ ಹೋಗೋದಷ್ಟೇ, ಇನ್ನೇನು ಇಲ್ಲ. ಸರಿ ಅಂತ ಹೇಳಿ 3 ಜನಕ್ಕೂ ಅಕ್ಕ ಅಂದರೆ ಎಲ್ಲ ನೀಟಾಗಿ ತೊಳ್ದು ಅವ್ರು ಮಾಡ್ಕೊಂಬಂದಿರುವಂತಹ ಪ್ರಸಾದನ ಹಾಕ್ತಾಯಿದ್ದಾರೆ. ಒಟ್ನಲ್ಲಿ ಹೆಂಗೋ ಒಳ್ಳೇದಾದರೆ ಸಾಕು. ಇದು ಅವರು ಏನಕ್ಕೆ ಅರ್ಸ್ಕೊಂಡಿದ್ದು ನನಗೆ ಗೊತ್ತಿಲ್ಲ. ನಾನು ಅರ್ಸ್ಕೊಂಡಿದ್ದು ಹೇಳಿದ್ನಲ್ಲ, ನನಗೆ ಹುಲ್ಲೂರಿ ಎದ್ದಿತ್ತು ಅಂತ ಹೇಳಿ ನಾನು ಅರ್ಸ್ಕೊಂಡಿದ್ದೆ. ಹೊರ್ಟೋಗ್ಬಿಟ್ರೆ ಯಾಕೆಂದರೆ ಕೆನ್ನೆ ಮೇಲೆ ಡೈರೆಕ್ಟಾಗಿ ಬಂದಿತ್ತು ಅದು. ಯಾಕೆಂದರೆ ಒಂಥರ ಏನೋ ದಪ್ಪ ಆಗ್ತಿದೆ ಅಂತ ಅನ್ನಿಸ್ತು. ಸಣ್ಣದಿದ್ದಾಗ ನನಗೆ ಗೊತ್ತಾಯಿತು ಇದು ಮಡವಿ ಅಂತ ಅಂದ್ಕೊಂಡೆ. ಬಟ್ ನನಗೆ ಗೊತ್ತಾಗಲಿಲ್ಲ, ನಾನು ಮಡವಿನೇ ಇರಬೇಕು ಅಂತ ಅಂದ್ಕೊಂಡೆ. ಅದು ಯಾವಾಗ ದಪ್ಪದಾಯಿತು ಒಂಥರ ಚುಚ್ಚು ಟೈಪಲ್ಲಿ ಬಂದಿತ್ತು, ಸಿಕ್ಕಾಪಟ್ಟೆ ದಪ್ಪ ಆಯಿತು. ಆವಾಗ ಗೊತ್ತಾಯಿತು. ಸುಮಾರು ಜನ ಮಡವಿ ಅಂತ ಹೇಳ್ತಿದ್ರು, ಇಲ್ಲ ಅದು ಹುಲ್ಲೂರಿನೇ, ಕೆನ್ನೆ ಮೇಲೆ ಎದ್ದಿದೆ. ಇನ್ನೆಲ್ಲೂ ಇಲ್ಲ, ಕೆನ್ನೆ ಮೇಲೆ ಕರೆಕ್ಟಾಗಿ ಕೆನ್ನೆ ಮೇಲೆ ಎದ್ದಿದೆ. ಅದು ನೋಡ್ತಾ ಇದ್ದರೆ ನನಗೆ ಎದುರಿಗೆ ಕಾಣಿಸೋ ಥರ ಅಂತ ಅನ್ನಿಸ್ತಿತ್ತು. ಏನೋ ದಪ್ಪದೇನೋ ಗುಳ್ಳೆ ಇರ್ಬೋದು ಅಂತ ಈ ಥರ ಅನ್ನಿಸ್ತಿತ್ತು. ಅದಕ್ಕೆ ಎಲ್ಲ ಹೇಳಿದ್ರು ನಂಜನಗೂಡಿಗೆ ಹರಸ್ಕೊ ಒಳ್ಳೇದಾಗುತ್ತೆ ಅಂತ ಹೇಳಿ. ಸರಿ ಅಂತ ಅಂದ್ಬಿಟ್ಟು ಹರಸ್ಕೊಂಡು ಈ ಸೇವೆ ಮಾಡ್ತಾಯಿದ್ದೀನಿ. ಈಗ ನಾವು ನೆಲದೊಪ್ಪತ್ತು ಬಿಡ್ತಾಯಿದ್ದೀವಿ, ನೋಡ್ತಾ ಇರ್ಬೋದು. ನನಗಂತೂ ನಾನು ದೇವಸ್ಥಾನ ಬಂದಾಗ ಆಲ್ಮೋಸ್ಟ್ ಒಂದು ತೊಟ್ಟು ನೀರೂ ಸಹ ಕುಡಿಯಲ್ಲ, ಅದು ಅಭ್ಯಾಸ ಆಗ್ಬಿಟ್ಟಿದೆ. ಅದರಿಂದ ಒಪ್ಪತ್ತು ಇದ್ದದ್ದೊಂಥರ ಖುಷಿನೇ ಆಯಿತು. ಅದಾದಮೇಲೆ ಊಟ ಎಲ್ಲ ತಿಂದ್ಕೊಂಡು ಒಪ್ಪತ್ತೆಲ್ಲ ಆದಮೇಲೆ ನಾವು ಒಂದು 5 ನಿಮಿಷ ಕೂತ್ಕೊಂಡು ಇವರೇನೋ ಒಂದು ಸ್ವಲ್ಪ ಗಿಳಪುರಿ ತೊಗೋಬೇಕು ಅಂತ ಹೇಳಿದ್ರು ನಮ್ಮ ಭಾವ. ಹಾಗೆ ನಮ್ಮ ಹಸ್ಬೆಂಡ್ ದಾರ ತಂದಿದ್ರು ಕೈಗೆ, ಅದನ್ನು ಕೂಡ ಕಟ್ಟಿಸ್ಕೋತಾ ಇದ್ರು. ಅವ್ರು ದೇವಸ್ಥಾನಕ್ಕೆ ಬಂದಾಗೆಲ್ಲ ಕೈಗೆ ಅಥವಾ ಏನಾದರೂ ಕತ್ತಿಗೆ ಎಂತ ತಾಯ್ತನ ಆಗಿರ್ಬೋದು, ಇಲ್ಲ ಕೈಗೆ ಏನಾದ್ರು ತೊಗೊಳ್ತಾರೆ. ಈಗ ಮಕ್ಕಳಲ್ವ, ದೊಡ್ಡವರಲ್ವ ಅಂದ್ಬಿಟ್ಟು ತಾಯ್ತ ತಗೊಳ್ಳಿಲ್ಲ. ಅದಾದಮೇಲೆ ಇಲ್ಲಿ ಖಾರ ಮತ್ತು ಕಳಪುರಿ, ದೇವಸ್ಥಾನಕ್ಕೆ ಬಂದಾಗ ಇನ್ನೇನು ತೊಗೊಳಕ್ಕಾಗುತ್ತೆ, ಕಳಪುರಿ ಮತ್ತು ಖಾರ ತೊಗೊಳಕ್ಕೆ. ಇವರು ಬಿಸಿ ಬಿಸಿ ಜಿಲೇಬಿ ತಿಂತಾಯಿದ್ರು. ನಾನು ತಿನ್ನು ಅಂತ ಹೇಳಿದ್ರು. ನನಗೆ ಅದೇನೋ ಜಿಲೇಬಿ ಎಲ್ಲ ಇಷ್ಟ ಇಲ್ಲ. ಮೊದಲಾಗಿ ಸ್ವೀಟಾಗಿ ನಾನು ಜಾಸ್ತಿ ಇಷ್ಟನೇ ಪಡಲ್ಲ. ಸರಿ ಅಂತ ಹೇಳಿ ಕಲಾಪುರಿ ಎಲ್ಲ ತಗೊಂಡು ಹೋಗ್ತಾಯಿದ್ದು. ಅವ್ರು ಸೇರು ನೋಡಿ ನಿಜವಾಗ್ಲೂ ನಮಗೆ ಕನ್ಫ್ಯೂಸ್ ಆಗಿಬಿಡ್ತು. ಅದು ಒಂದು ಪಾವು ಕೂಡ ಹಿಡಿಯಲ್ಲ, ಯಾವ ಥರ ಮಾಡಿದ್ದಾರೆ, ಯಾವ ರೀತಿ ಜನಕ್ಕೆ ಮೋಸ ಮಾಡ್ತಾರೆ ಅಪ್ಪ ಅಂತ ಅನಿಸಿತು. ನಾವು ಕೇಳಿದ್ವು, ಈ ರೀತಿ ಹಾಕಿದಿರಲ್ಲ, ಅದು ಪೂರ್ತಿ ಸೇರಿಲ್ಲ ಅಂತ ಹೇಳಿದ್ರೆ, ಲೀಟ್ರೇ ತಗೊಳ್ಳಿ ಅಂತ ಹೇಳಿದ್ರು. ಇನ್ನೇನಲ್ಲಿ ವಾದ ಮಾಡೋಕ್ಕಾಗುತ್ತಾ, ಎಲ್ಲರಿಗೂ ಕೊಟ್ಟಂಗೆ ನಮಗೂ ಕೊಡ್ತಾರೆ ಅಂತ ಹೇಳಿ ಲೀಟ್ರನ್ನೇ ತೊಗೊಂಡು, ನಮ್ಮ ಭಾವ ಏನೋ 3 ಲೀಟ್ರ್ ತೊಗೊಂಡ್ರು. ನಮ್ಮ ಹಸ್ಬೆಂಡು ನಮ್ಮ ಮನೇಲಿ ಯಾರೂ ತಿನ್ನಲ್ಲ ಅಂತ ಹೇಳಿ 1 ಲೀಟ್ರ್ ತಗೊಂಡ್ರು. ಅಂತೂ ಇಂತೂ ಕಳಪುರಿ ಮತ್ತು ಖಾರ ಪ್ಯಾಕಿಂಗ್ ಮಾಡಿಸ್ಕೊಂಡು ಹೊರಟು. ನಾವು ಆಲ್ಮೋಸ್ಟು ಯಾವುದೇ ಒಂದು ದೇವಸ್ಥಾನಕ್ಕೆ ಬಂದರೂ ತಗೊಳ್ಳಲ್ಲ, ಮಕ್ಳು ಯಾರೂ ಇಲ್ಲ ತಿನ್ನಲ್ಲ ಅಂತ ಹೇಳಿ. ಸ್ನ್ಯಾಕ್ಸ್ಗೆ ಏನಾದ್ರು ಸಂಜೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡು ತೊಗೊಂಡ್ರು. ಹೆಂಗಿರು ಒಪ್ಪತ್ತಿರ್ತೀವಿ, ಒಂದೇ ಟೈಮಲ್ಲಿ ಊಟ ಮಾಡೋದು ಅಂತ ಹೇಳಿ ಕಳಪುರಿ ಮತ್ತು ಖಾರನ ಹಾಕಿಸ್ಕೊಂಡ್ರು. ಸರಿ ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡಿಸ್ಕೊಂಡು ಇನ್ನೇನು ಕೆಲಸ ಮುಗೀತು, ದರ್ಶನವೂ ಆಯಿತು ಬೇಗ ಅಂತ ಹೇಳಿ ಮನೆಗೆ ಹೊರಟು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇನ್ಸ್ಟಾಗ್ರಾಮಲ್ಲಿ ಶಿಲ್ಪ ಶಿಖಂಡ್ ಹಾಕ್ಕೊಂಡು ಫಾಲೋ ಮಾಡಿ. ಯೂಟ್ಯೂಬಲ್ಲಿ ಮುದ್ದು ಶಿಲ್ಪ ಸವಾರ್ ಲೈವ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.